ನಮಸ್ಕಾರ. ನಾನು ಸದಾಶಿವ, ಕನ್ನಡ ಉಪನ್ಯಾಸಕ. ಬಜೆಟ್ ಮಂಡನೆ ಆಗ್ತಾ ಇದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ನಮಗೆ ಸಾಕಷ್ಟು ನಿರೀಕ್ಷೆಗಳಿದೆ. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಪ್ರವಾಸೋದ್ಯಮ ತಾಣವಾಗಿ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥದ್ದು ನಮ್ಮ ನಿರೀಕ್ಷೆ. ಅದರಲ್ಲೂ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಅತ್ಯಂತ ವಿಶೇಷವಾದಂತಹ ಸ್ಥಳ ಅಂದ್ರೆ ಒಂದು ನಂದಿ ಬೆಟ್ಟ ಮತ್ತು ಇನ್ನೊಂದು ಭೋಗನಂದೀಶ್ವರ ದೇವಸ್ಥಾನ ಇರತಕ್ಕಂಥ ನಂದಿ ಗ್ರಾಮ. ಈ ಭೋಗನಂದೀಶ್ವರ ದೇವಸ್ಥಾನ ಕಾಶಿ ಮಟ್ಟಕ್ಕೆ ಅಭಿವೃದ್ಧಿ ಆಗಬೇಕು ಅನ್ನೋ ನಿರೀಕ್ಷೆ ಇದೆ. ಸುತ್ತಮುತ್ತ ಇರತಕ್ಕಂತ ಎಲ್ಲ ಒಂದು ಏನು ಒತ್ತುವರಿಗಳು ಅದೆಲ್ಲ ಕ್ಲಿಯರ್ ಆಗಿ ಅದೊಂದು ನಿಜಕ್ಕೂ ಒಂದು ವಿಶ್ವ ಪಾರಂಪರಿಕ ತಾಣದ ಮಟ್ಟದಲ್ಲಿ ಅದನ್ನು ಅಭಿವೃದ್ಧಿ ಮಾಡಬೇಕು. ಅದರಿಂದಾಗಿ ಪ್ರವಾಸಿಗರಿಗೆ ಹೆಚ್ಚು ಆಕರ್ಷಣೀಯವಾಗಿ ಅದು ಕಾಣಿಸಬೇಕು. ಅಲ್ಲಿನ ಶಿಲ್ಪಕಲೆ, ಅದರ ವೈಭವ ಇಂಥದೆಲ್ಲವೂ ಎಲ್ಲರೂ ನೋಡುವಂತೆ ಆಗಬೇಕು ಅಂತಕ್ಕಂಥ ಒಂದು ನಿರೀಕ್ಷೆ ಇದೆ. ಇದಕ್ಕೆ ಕೇಂದ್ರ ಸರ್ಕಾರ ಈ ಬಾರಿ ಬಜೆಟ್ ನಲ್ಲಿ ಒಂದಷ್ಟು ಹಣವನ್ನು ಮೀಸಲಿಟ್ಟು ಅಭಿವೃದ್ಧಿಗೆ ಅವಕಾಶ ಕೊಡಬೇಕು. ಜೊತೆಗೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬರಗಾಲದ ಊರಿದು, ಹಾಗಾಗಿ ನೀರಿಲ್ಲ. ಪಕ್ಕದ ರಾಜ್ಯಗಳಿಂದ ನಮಗೆ ನೀರು ಬೇಕಾಗಿದೆ. ಹಾಗಾಗಿ ಅಂತಾರಾಜ್ಯ ಮಟ್ಟದಲ್ಲಿ ಒಂದು ನೀರಿನ ಅನುಕೂಲ ಮಾಡಿಕೊಡ್ಲಿಕ್ಕೆ ಕೇಂದ್ರ ಸರ್ಕಾರ ಯಾವ್ದಾದ್ರು ಒಂದು ರೀತಿಯಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸಿ ನಮಗೆ ನೀರಿನ ವ್ಯವಸ್ಥೆ ಮಾಡಿಕೊಡೋದಕ್ಕೆ ಬಜೆಟ್ ಅಲ್ಲಿ ಯೋಜನೆಯನ್ನ ಒಂದು ಮಂಡನೆ ಮಾಡಬೇಕು. ಅದಕ್ಕೆ ನಮ್ಮ ಸಂಸದರು ಕೇಂದ್ರ ಸರ್ಕಾರದಲ್ಲಿ ಮಾತನಾಡಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತೇನೆ. ರೈಲ್ವೆ ಅಭಿವೃದ್ಧಿ ಆಗಿಲ್ಲ. ಗೌರಿಬಿದೂರು ಕನೆಕ್ಟ್ ಕೊಡ್ತೀವಿ ಅಂದ್ರು, ಅದು ಇದುವರೆಗೂ ಮೂಲೆ ಗುಂಪಾಗಿದೆ. ಚಿಕ್ಕಬಳ್ಳಾಪುರದಿಂದ ಗೌರಿಬಿದೂರ್ಗೆ, ಮತ್ತೆ ಚಿಕ್ಕಬಳ್ಳಾಪುರದಿಂದ ಪುಟ್ಬರ್ತಿಗೆ, ಮತ್ತೆ ಇಶಾ ಫೌಂಡೇಶನ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದೈತೆ. ಇಡೀ ಭಾರತ ದೇಶದ ಎಲ್ಲಾ ಪ್ರವಾಸಿಗರು ಇಶಾ ಫೌಂಡೇಶನ್ ಬರ್ತಾ ಇದಾರೆ. ಇಶಾ ಫೌಂಡೇಶನ್ ವರೆಗೂ ರೈಲ್ವೆ ವಿಸ್ತೀರ್ಣ ಆಗಬೇಕು. ಮತ್ತೆ ಮೆಟ್ರೋ ಕೂಡ ಚಿಕ್ಕಬಳ್ಳಾಪುರವರೆಗೂ ಇಶಾ ಫೌಂಡೇಶನ್ ವರೆಗೂ ಬರಬೇಕು ಅಂತ ನಮ್ಮ ಆಸೆ, ಕನಸುಗಳಿದೆ. ಅದೆಲ್ಲ ಮೂಲೆ ಗುಂಪು ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಅಂತ ಏನೋ ಮೀನಾಮೇಷ ಎಣಿಸ್ತಾ ಇದ್ದಾರೆ. ಇದು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎರಡನ್ನೂ ಯೋಚನೆ ಮಾಡಿ ಇಶಾ ಫೌಂಡೇಶನ್ ವರೆಗೂ ಆಗಬೇಕು. ಪ್ರವಾಸೋದ್ಯಮದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಿಕ್ಕಬಳ್ಳಾಪುರ ಬೆಳೀತಾ ಇದೆ. ಆದ್ರೆ ಈ ಕೇಂದ್ರ ಸರ್ಕಾರ ಯಾವುದೇ ಮಟ್ಟದ ಚಿಕ್ಕಬಳ್ಳಾಪುರ ಬಗ್ಗೆ ಯೋಚನೆನೇ ಮಾಡ್ತಾ ಇಲ್ಲ. ಯಾವುದೋ ಒಂದು ತಾಲೂಕು ರೈಲ್ವೆ ಸ್ಟೇಷನ್ ಇದ್ದಂಗಿದೆ. ಮತ್ತೆ ನೀರಿನ ವ್ಯವಸ್ಥೆ ತುಂಬಾ ಬೇಸಿಗೆ ಕಾಲ ಪ್ರಾರಂಭ ಆಗ್ತಾ ಇದೆ. ಆಗ್ಲೇ ಎಲ್ಲೂ ನೀರು ಕುಡಿಯೋಕೆ ನೀರು ಸಿಗ್ತಾ ಇಲ್ಲ. ಎತ್ತಿನ ಹೊಳೆ ಇನ್ನ ಅಲ್ಲೇ ಇದೆ. ಈ ಕೃಷ್ಣಾ ನದಿ ಹೌದೌದೌದು, ಈ ಇಡೀ ಭಾರತ ದೇಶದಲ್ಲಿ ಗಂಗಾ ನದಿ ಬಿಟ್ರೆ ಅತಿ ಹೆಚ್ಚಿನ ಉದ್ದ ಅಗಲ ನದಿ ಅಂದ್ರೆ ಕೃಷ್ಣಾ ನದಿನೇ. ಅದು ಭಗವಾನ್ ಬುದ್ಧನ ಅವಶೇಷಗಳು ಇರೋದ್ರಿಂದ ಅದನ್ನ ಮೂಲೆ ಗುಂಪು ಮಾಡ್ಬಿಟ್ಟಿದ್ದಾರೆ ಕೃಷ್ಣಾ ನದಿನ. ಅದು ಚಿಕ್ಕಬಳ್ಳಾಪುರವರೆಗೂ ಬರಬೇಕು. ಈಗ ಪಕ್ಕದ ಆಂಧ್ರ ಹಿಂದೂಪುರವರೆಗೂ ಬಂದಿದೆ. ಇಲ್ಲಿಗೆ ಇನ್ನು 30 ಕಿಲೋಮೀಟರ್ ತರೋದಕ್ಕೆ ಕೇಂದ್ರ ಸರ್ಕಾರ ಮೀನಾಮೇಷ ಎಣಿಸ್ತಾ ಇದೆ. ಸರ್, ಸುಮಾರು ವರ್ಷಗಳಿಂದ ಮನಮೋಹನ್ ಸಿಂಗ್ ಕಾಲದಿಂದಲೂ ಪುಟ್ಟಪರ್ತಿ ಚಿಕ್ಕಬಳ್ಳಾಪುರಕ್ಕೆ ಬಾಗೇಪಲ್ಲಿ ಮಾರ್ಗವಾಗಿ ರೈಲು ಆಗ್ತೀರಾ ಅಂತ ಹೇಳ್ತಾ ಇದ್ದಾರೆ. ಆದರೆ ಸುಮಾರು 20 ವರ್ಷಗಳಿಂದ ಆಗ್ತಾ ಇಲ್ಲ. ಯಾಕಂದರೆ ತುಂಬ ಬಡವರಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮತ್ತು ಬಾಗೇಪಲ್ಲಿ ತಾಲೂಕು ಮತ್ತು ಆಂಧ್ರದ ಗಡಿಯಲ್ಲಿ. ಆದರೆ ಇವರು ಮೀನಾವೇಶ ಮಾಡಿ ಇವಾಗ ರೈಲು ಹಾಕಿದ್ರೆ ಸುಮಾರು ವ್ಯಾಪಾರಸ್ಥರಿಗೂ ಮತ್ತು ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವ್ರಿಗೂ ಮತ್ತು ಬಡವರಿಗೂ ಎಲ್ರಿಗೂ ಅನುಕೂಲವಾಗುತ್ತೆ. ಆದರೆ ಕೇಂದ್ರ ಸರ್ಕಾರ ಇವಾಗ 1ನೇ ತಾರೀಕು ಏನು ಬಡ್ಜೆಟ್ ಮಾಡ್ತಾ ಇದೆಯೋ ಆ ಬಡ್ಜೆಟ್ನಲ್ಲಿ ಚಿಕ್ಕಬಳ್ಳಾಪುರ ಮತ್ತು ಬಾಗೇಪಲ್ಲಿ ಮಾರ್ಗವಾಗಿ ಪುಟ್ಟಪರ್ತಿಗೆ ರೈಲ್ವೆ ಆಗಬೇಕು. ಮತ್ತು ಅದೇ ರೀತಿಯಾಗಿ ಕೃಷ್ಣಾ ನದಿಯ ನೀರು ಸರ್, ಯಾಕಂದರೆ ಫ್ಲೋರೈಡ್ ನೀರು ಜಾಸ್ತಿ ಕುಡಿತಾ ಇದ್ವಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ. ಆದ್ದರಿಂದ ಫ್ಲೋರೈಡ್ ನೀರು ಕುಡಿದು ಪಾಪ ಮಕ್ಕಳಿಗೆಲ್ಲ ಕಾಲು ಕೈ ಎಲ್ಲ ವೀಕ್ ಆಗ್ತಾ ಇದೆ ಮತ್ತು ಕಾಯಿಲೆಗಳು ಬರ್ತಾ ಇದೆ. ಆದ್ದರಿಂದ ಫ್ಲೋರೈಡ್ ನೀರು ಕುಡಿಬಾರ್ದು ಮತ್ತು ಜನರು ಬದುಕಬೇಕಂದ್ರೆ ಕೃಷ್ಣಾ ನದಿಯ ನಮ್ಮ ಪಕ್ಕದ ಚಿಲ್ಮತ್ತೂರಿಗೆ ಬಂದಿದೆ ಸರ್. ಚಿಲ್ಮತ್ತೂರಿಂದ ಇವಾಗ ಬಂದಿರುವ ಕಾಲುವೆಗಳು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ, ಗುಡಿಬಂಡ, ಶಿಡ್ಲಘಟ್ಟ ತಾಲೂಕುಗಳಿಗೆ ಕೃಷ್ಣಾ ನೀರು ಹರಿಬೇಕಂತ ನಾವು ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಸರ್. ಅದೇ ರೀತಿಗೆ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ಮಹಾತ್ಮ ಗಾಂಧಿ ಹೆಸರಿತ್ತು. ಯಾಕಂದರೆ ಅವರು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿರೋರು. ಸುಮಾರು ವರ್ಷಗಳಿಂದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿ ಇವಾಗ ಅವ್ರ ಹೆಸರು ತೆಗೆದುಹಾಕಿದ್ರಿಂದ ಇದು ನಾಚಿಕೆಗೇಡು. ಆದ್ದರಿಂದ ಕೇಂದ್ರ ಸರ್ಕಾರ ಮಹಾತ್ಮ ಗಾಂಧಿ ಹೆಸರನ್ನು ತೆಗಿಬಾರದು. ಆದ್ದರಿಂದ ದಯವಿಟ್ಟು ಏನಿದೆಯೋ ಮಹಾತ್ಮ ಗಾಂಧಿ ಹೆಸರು ನರೇಗಾಗಳನ್ನು ಇಡಬೇಕೆಂದು ಕೇಂದ್ರ ಸರ್ಕಾರವನ್ನು ಮನವಿ ಮಾಡ್ತಾ ಇದ್ದೀವಿ ಸರ್. ಏನು ಫೆಬ್ರವರಿ 1ನೇ ತಾರೀಕು ಕೇಂದ್ರ ಸರ್ಕಾರ ಬಜೆಟ್ ಮಾಡ್ತಾ ಇದೆ. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬಾಗೇಪಲ್ಲಿ ತಾಲೂಕು ಆಂಧ್ರದ ಗಡಿಭಾಗದಲ್ಲಿದೆ. ಅಲ್ಲಿ ತುಂಬಾ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಹಾಗೂ ಹಿಂದುಳಿದ ವರ್ಗದ ಜನರೇ ಅಧಿಕ ಇರುವುದು. ಹಾಗೂ ಅಲ್ಲಿ ಬಡತನ, ತುಂಬ ನಿರುದ್ಯೋಗ ಸಮಸ್ಯೆ ತುಂಬ ಇದೆ. ಆದ್ದರಿಂದ ಏನು ಈ ಕೈಗಾರಿಕೆ ನಿರುದ್ಯೋಗಗಳಿಗೆ ಒಂದು ಕೈಗಾರಿಕೆಗಳು, ಇಂಡಸ್ಟ್ರಿಯಲ್ಗೆ ಎಲ್ಲ ಜಮೀನುಗಳು ಕೂಡ ಹೋಗಿದೆ. ಹೊಸಗುಡ್ಡೆ, ಕುಂಟಡಿಪಲ್ಲಿ, ಈ ಕಾಶಾಪುರ ಅಂತ ಗ್ರಾಮಗಳಲ್ಲಿ
ಆದಷ್ಟು ಬೇಗ ಈ 1ನೇ ತಾರೀಕು ಬಜೆಟಲ್ಲಿ ಕೈಗಾರಿಕೆಗಳ ಸ್ಥಾಪನೆ ಮಾಡೋಕ್ಕೆ ಬಜೆಟಲ್ಲಿ ಘೋಷಣೆ ಮಾಡಬೇಕಂತೇಳಿ ದಲಿತ ಸಂಘರ್ಷ ಸಮಿತಿಯಿಂದ ಮನವಿ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಸುಮಾರು ನೀರಾವರಿ ಸಮಸ್ಯೆ ಕೂಡ ಇದೆ. ಸುಮಾರು 1500 2000 ಕೊಳವೆ ಬಾವಿ ಕೊರೆದರೂ ಕೂಡ ತುಂಬ ಫ್ಲೋರೈಡ್ ನೀರು ಬರ್ತಾ ಇದೆ. ಆದ್ದರಿಂದ ಆದಷ್ಟು ಬೇಗ ಎತ್ತಿನಹೊಳೆ ಯೋಜನೆ ಕೂಡ ಜಾರಿ ಆಗಬೇಕಂತೇಳಿ ಆಗ್ರಹಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಕೃಷ್ಣಾ ನದಿ ನೀರು ಕೂಡ ಏನು ಆಂಧ್ರದ ನಮ್ಮ ಸುಮಾರು ಒಂದು 15-20 ಕಿಲೋಮೀಟರ್ ಆಂಧ್ರದಲ್ಲಿ ಕೃಷ್ಣಾ ನದಿ ಹೋಗ್ತಾ ಇದೆ. ಆ ನೀರನ್ನು ಕೂಡ ಕಾಲುವೆಗಳ ಮುಖಾಂತರ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸೇರಿಸಬೇಕಂತೇಳಿ ಕೂಡ ಮನವಿ ಮಾಡ್ತಾ ಇದ್ದೀವಿ.